ಓಂ ಶಾಂತಿ. ಓಂ ಶಾಂತಿ. ಡೇಟ್ ಆಗಿದೆ 13/3/1986. ಅವ್ಯಕ್ತ ಬಾಪ್ದಾದ ಮಧುಬನ. ಅವ್ಯಕ್ತ ಮುರಳಿ ಮಹಾವಾಕ್ಯ ಆಗಿದೆ. करेबियन ग्रुप के प्रति बाप दादा के महावाक्य। अव्यक्त मूर्त शिव बाबा अपने आधार मूर्त बच्चों के प्रति बोले, बाप दादा अपने सर्व आधार मूर्त और उद्धार मूर्त बच्चों को देख रहे हैं। हर एक बच्चा आज के विश्व को श्रेष्ठ संपन्न बनाने का आधार मूर्त है. ಬಾಬಾನ ಪ್ರತಿಯೊಂದು ಮಗುನೂ ಕೂಡ ಏನಿದೆ, ವಿಶ್ವವನ್ನು ಶ್ರೇಷ್ಠ ಸಂಪನ್ನ ಮಾಡುವಂತಹ आधार मूर्त. आज विश्व अपने आधार मूर्त श्रेष्ठ आत्माओं को भिन्न भिन्न रूप से भिन्न भिन्न विधि से पुकार रहा है. ಬಾಬಾ ಹೇಳ್ತಾರೆ, ಇಂದು ವಿಶ್ವ ತಾವು ಆಧಾರ ಮೂರ್ತ ಶ್ರೇಷ್ಠ ಆತ್ಮಗಳನ್ನು ವಿಭಿನ್ನ ರೀತಿಯಲ್ಲಿ ರೂಪದಿಂದ ವಿಭಿನ್ನ ವಿಧಿಯಿಂದ ನಿಮ್ಮನ್ನು ಕರೆತಿದ್ದಾರೆ. ಯಾದ್ ಕರ್ ರಹಾ ಹೇ, ನಮ್ಮನ್ನು ಅವರು ನೆನಪು ಮಾಡ್ತಿದ್ದಾರೆ. तो ऐसे सर्व दुखी अशांत आत्माओं को सहारा देने वाले, ಇಂತಹ ದುಃಖಿ ಅಶಾಂತಿ ಆತ್ಮಗಳಿಗೆ ನೀವು ಸಹಾರ ಕೊಡ್ತೀರಾ, ಆಧಾರ ಆಗ್ತೀರಾ. अंजलि देने वाले, सुख शांति का रास्ता बताने वाले, ज्ञान नेत्रहीन को दिव्य नेत्र देने वाले, भटकती हुई आत्माओं को ठिकाना देने वाले, अप्राप्त आत्माओं को प्राप्ति की अनुभूति कराने वाले, उद्धार करने वाले आप ಶ್ರೇಷ್ಠ ಆತ್ಮಾಯೇ ಹೋ. ವಿಶ್ವದ ಅಶಾಂತಿ ದುಃಖದಲ್ಲಿರ್ತಕ್ಕಂಥ ಆ ಕಡೆ ಈ ಕಡೆ ಅಲೆದಾಡ್ತಕ್ಕಂಥ ಆತ್ಮಗಳಿಗೆ ठिकाना ಕೊಡುವಂಥವ್ರು. ಅವ್ರಿಗೆ ಕಣ್ಣಿಲ್ಲ, ದಿವ್ಯ ಬುದ್ಧಿ ಇಲ್ಲ, ಅಂಥವ್ರಿಗೆ ನೀವೇನು ಮಾಡ್ತೀರಿ, ಪ್ರಾಪ್ತಿಯ ಅನುಭವ ಮಾಡ್ತೀರಾ ಅಂತ ಹೇಳ್ತಾರೆ ಬಾಬಾ. आप श्रेष्ठ आत्माएं हो. विश्व के चारों ओर किसी न किसी प्रकार की हलचल है. कहाँ धन के कारण हलचल है, कहाँ मन के अनेक टेंशन ही हलचल है, कहाँ अपने जीवन से असंतुष्ट होने के कारण हलचल है, कहाँ प्रकृति के तमो प्रधान वायुमंडल के कारण हलचल है. चारों ओर हलचल ही की दुनिया है. ಬಾಬಾ ಹೇಳ್ತಾರೆ, ಒನ್ ಆರ್ ಅದರ್ ವೇ, ಒಂದಿಲ್ಲ ಒಂದು ಕಾರಣದಿಂದ ಎಲ್ಲ ಆತ್ಮಗಳೇನಾಗಿದ್ದಾವೆ, ಅಸಂತುಷ್ಟ ಆಗಿದ್ದಾವೆ. ಅದು ಸಂಪತ್ತಾಗಿರ್ಬೋದು, ದೇಹ ಆಗಿರ್ಬೋದು, ಪ್ರಕೃತಿ ಆಗಿರ್ಬೋದು, ವಾಯುಮಂಡಲ ಆಗಿರ್ಬೋದು, ನಾಲ್ಕೂ ಕಡೆಗೆ ಏನಾಗಿದೆ, ಇವತ್ತು ಹೊಯ್ದಾಟ ಶುರುವಾಗಿದೆ. ऐसे समय पर विश्व के कोने में आप अचल अडौल आत्माएं हो. ಇಂಥ ಸಮಯದಲ್ಲಿ ತಾವು ವಿಶ್ವದ ಕೋಣೆನಲ್ಲಿ ಏನಿದ್ದೀರಾ, ತಾವು ಅಚಲ್ ಅಡೌಲ್ ಆತ್ಮಗಳಾಗಿದ್ದೀರಾ. दुनिया भय के वश है और आप निर्भय बन सदा ಖುಷಿ में नाचते गाते रहते हो. ಇಡೀ ಜಗತ್ತು ಏನಾಗ್ತಿದೆ ಅಂತ ಭಯದಲ್ಲಿದ್ದರೆ ನಾವೆಲ್ಲ ಏನಾಗಿದ್ದೀವಿ, ಹೊಸ ಜಗತ್ತು ಬರ್ತಿದೆ ಅಂತ ಖುಷಿನಲ್ಲಿ ನಿರ್ಭಯವಾಗಿದ್ದೀವಿ, ಖುಷಿನಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದೀವಿ. अगर दुनिया अल्पकाल के लिए खुशी के साधन नाचना गाना व और भी अनेक साधन अपनाती है. ಜಗತ್ತು ಅಲ್ಪಕಾಲದ ಖುಷಿಗಾಗಿ ಅನೇಕ ಸಾಧನಗಳನ್ನು ಆಧಾರವಾಗಿಟ್ಕೊಂಡು ಹಾಡೋದು ಕುಣಿಯೋದು ಮಾಡ್ತಿದ್ದಾರೆ. तो वह अल्पकाल के साधन और ही चिंता की चिता पर ले जा रहे हैं. ಅವ್ರು ಏನು ಸಾಧನಗಳನ್ನು ಹಿಡ್ಕೊಂಡು ಖುಷಿನಲ್ಲಿ ಇರ್ತಾರೋ ಅವೇ ನಾಳೆ ಅವ್ರಿಗೇನಾಗ್ತವೆ, ದುಃಖ ಕೊಡ್ತವೆ. ऐसे विश्व की आत्माओं को, ಇಂಥ ವಿಶ್ವದ ಆತ್ಮಗಳಿಗೆ ಅಭಿ ಶ್ರೇಷ್ಠ ಅವಿನಾಶಿ ಪ್ರಾಪ್ತಿಯೋ ಕಿ ಅನುಭೂತಿ ಕಾ ಆಧಾರ ಚಾಹಿಯೇ. ಅವ್ರಿಗೇನು ಮಾಡಬೇಕು, ಅವಿನಾಶಿ ಪ್ರಾಪ್ತಿಗಳ ಅನುಭವ ಮಾಡ್ತಕ್ಕಂಥ ಆಧಾರ ಆಗಬೇಕು. सब आधार देख लिए, सबका अनुभव कर लिया और सभी के मन का यही आवाज़ न चाहते भी निकलता है कि इससे कुछ और चाहिए. ಬಾಬಾ ಹೇಳ್ತಾರೆ, ಅವ್ರಿಗೆ ಅನಿಸ್ತಿದೆ ಏನಿದ್ರೂ ಕೂಡ ನಮಗೆ ಖುಷಿ ಸಿಗ್ತಿಲ್ಲ, ಇದನ್ನು ಬಿಟ್ಟು ಇನ್ನೇನೋ ನಮಗೆ ಬೇಕಾಗಿದೆ, ಆವಾಗ ನಮ್ಗೆ ಖುಷಿ ಸಿಗ್ತದೆ ಅಂತ ಅವ್ರಿಗೆ ಇತ್ತೀಚೆಗೆ ಗೊತ್ತಾಗ್ತಿದೆ. यह साधन यह विधियाँ सिद्धि की अनुभूतियाँ कराने वाले नहीं है. ಇವೆಲ್ಲ ಸಾಧನಗಳು ಏನಿದ್ದಾವೆ, ಸುಖದ ಅನುಭೂತಿಯನ್ನು ಮಾಡ್ತಕ್ಕಂಥ ವಿಧಿಗಳು ಅಲ್ಲ. ಕುಚ್ ನಯಾ ಚಾಹಿಯೇ, ಕುಚ್ ಔರ್ ಚಾಹಿಯೇ. ಅವ್ರಿಗೆ ಗೊತ್ತಾಗ್ತಿದೆ ಬೇರೆ ಏನೋ ಬೇಕಾಗಿದೆ, ನಮಗೆ ಏನೋ ಹೊಸದು ಬೇಕಾಗಿದೆ, ಇವುಗಳಿಂದ ನಮಗೆ ಸುಖ ಇಲ್ಲ ಅಂತ ಅವ್ರಿಗೆ ಗೊತ್ತಾಗ್ತಿದೆ.
यह सभी के मन का आवाज़ है। जो भी सहारे अल्पकाल के बने हैं, यह सभी तिन के समान सहारे हैं। वास्तविक सहारा ढूंढ रहे हैं। अल्पकाल के आधार से, अल्पकाल की प्राप्तियों से, विधियों से अभी देख देख थक गए हैं। ಅವ್ರಿಗೆಲ್ಲ ಗೊತ್ತಾಗ್ಬಿಡ್ತು, ಇವು ಯಾವ ಸಾಧನಗಳಿಂದಲೂ ನಮಗೆ ಸುಖ, ಶಾಂತಿ, ನೆಮ್ಮದಿ ಇಲ್ಲ. अभी ऐसी आत्माओं को यथार्थ सहारा, वास्तविक सहारा, अविनाशी सहारा बताने वाले कौन? ಬಾಬಾ ಹೇಳ್ತಾರೆ, ಅವ್ರಿಗೆ ಗೊತ್ತಾಗ್ತಿದೆ ಇದರಿಂದ ಏನೂ ಆಗೋದಿಲ್ಲ. ಇಂಥ ಆತ್ಮಗಳಿಗೆ ಯಥಾರ್ಥ ಸಹಾರ ಆಗಬೇಕು, ಆಧಾರ ಆಗಬೇಕು. ವಾಸ್ತವಿಕವಾಗಿ ಅವಿನಾಶಿ ಸಹಾರ ಹೇಳುವಂಥವ್ರು ಯಾರು? ಆಪ್ ಸಭಿ ಹೋನ. ನೀವು ಅವ್ರಿಗೆಲ್ಲ ಹೇಳಬೇಕು ನಿಜವಾದ ಸುಖ ಶಾಂತಿ ಎಲ್ಲಿದೆ ಅಂತ. ದುನಿಯಾಕ್ಕೆ ಅಂತರ್ ಮೇ ಆಪ್ ಸಭಿ ಅಲ್ಪ ಹೋ. ಜಗತ್ತಿನ ಎದುರುಗಡೆ ನಾವು ಏನೂ ಅಲ್ಲ. ಅವ್ರಿಗೆ ಏನು ಹೇಳ್ತಾರೆ ಇವರು ಬ್ರಹ್ಮಕುಮಾರಿಯವರು ಅಂತ ಅನ್ಕೋತಾರೆ. ಬಹುತ್ ಥೋಡೆ ಹೋ, ನಾವು ಭಾಳಷ್ಟು ಕಡಿಮೆ ಇದ್ದೀವಿ. ಲೇಕಿನ್ ಕಲ್ಪ ಪೆಹಲೆ ಕೆ ಯಾದ್ಗಾರ್ ಮೇ ಭಿ ಅಕ್ಷೌಣಿ ಕೆ ಸಾಮ್ನೆ 5 ಪಾಂಡವ್ ಹಿ ದಿಖಾಯೆ ಹೇ. ಭಲೆ ನಾವು ಕಡಿಮೆ ಇರ್ಬೋದು, ಆದರೆ ಶಕ್ತಿ ಮಾತ್ರ ಪಾಂಡವ ಶಕ್ತಿ ಏನಾಗಿತ್ತು, ಹೆಚ್ಚಿರ್ತದೆ. ಸಬ್ಸೆ ಬಡತೆ ಬಡಿ ಅಥಾರಿಟಿ ಆಪ್ಕೆ ಸಾಥ್ ಹೇ. ಎಲ್ಲದಕ್ಕಿಂತ ಶ್ರೇಷ್ಠ ಅಥಾರಿಟಿ ಯಾರಿದ್ದಾರೆ? ಬಾಬಾ ನಮ್ಮ ಜೊತೆ ಇದ್ದಾರೆ. साइंस की अथॉरिटी, शास्त्रों की अथॉरिटी, राजनीति की अथॉरिटी, धर्म नीति की अथॉरिटी, अनेक अथॉरिटी वाले अपनी अपनी अथॉरिटी प्रमाण दुनिया को परिवर्तन करने के ट्रायल कर चुके हैं. ಜಗತ್ತಿನಲ್ಲಿ ಯಾರು ಏನೇನು ಯಾವುದ್ಯಾವುದೋ ಆಧಾರಗಳನ್ನು ಇಟ್ಕೊಂಡು ಸುಖ ಶಾಂತಿಯನ್ನು ಕೊಡಬೇಕು, ತರಬೇಕು ಅಂತ ಬಹಳಷ್ಟು ಟ್ರಯಲ್ ಮಾಡಿಬಿಟ್ರು. ಕಿತನೆ ಪ್ರಯತ್ನ ಕಿಯೇ ಹೇ, ಲೇಕಿನ್ ಆಪ್ ಸಭಿ ಕೆ ಪಾಸ್ ಕೌನ್ ಸಿ ಅಥಾರಿಟಿ ಹೇ. ಎಷ್ಟು ಪ್ರಯತ್ನ ಮಾಡಿದರೂ ಕೂಡ ಆಗಲಿಲ್ಲ. ಆದರೆ ಈಗ ನಿಮ್ಮ ಹತ್ರ ಯಾವ ಅಥಾರಿಟಿ ಇದೆ? सबसे बड़ी अथॉरिटी है परमात्मा अनुभूति की अथॉरिटी है. अनुभव की अथॉरिटी से श्रेष्ठ और सहज किसी को भी परिवर्तन कर सकते हो. ಬಾಬಾ ಹೇಳ್ತಾರೆ, ಅನುಭವದ ಅಥಾರಿಟಿಯಿಂದ ಶ್ರೇಷ್ಠ ಮತ್ತು ಸಹಜ ವಿಧಿಯಿಂದ ನಾವು ಯಾರನ್ನಾದರೂ ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯ ಇದೆ. तो आप सबके पास यही विशेष अनुभव की अथॉरिटी है. इसलिए फलक से, निश्चय से, नशे से, निश्चित भाव से कहते हैं और कहेंगे कि सहज रास्ता, यथार्थ रास्ता एक ही है. ಅದಕ್ಕೆ ಈಗ ನಾವು ಗರ್ವದಿಂದ, ನಿಶ್ಚಯದಿಂದ, ನಶೆಯಿಂದ, ನಿಶ್ಚಿತತೆ ಭಾವದಿಂದ ನಾವು ಹೇಳ್ಬೋದು, ಸಹಜವಾದ ಮಾರ್ಗ, ಯಥಾರ್ಥ ಮಾರ್ಗ ಒಂದೇ ಇದೆ. ಏಕ್ ದ್ವಾರ ಹಿ ಪ್ರಾಪ್ತ ಹೋತಾ ಹೈ, ಒಬ್ಬರ ಮುಖಾಂತರ ನಮಗೆ ಪ್ರಾಪ್ತಿ ಆಗ್ತದೆ. ಬಾಬಾ ಹೇಳ್ತಾರೆ, ಅವರು ಸರ್ವಕ್ಕೂ ಏಕ್ ಬನಾತಾ ಹೈ, ಎಲ್ಲರನ್ನ ಒಂದೇ ಕಡೆ ಕೂಡಿಸಿ ಒಬ್ಬರನ್ನು ವಸುದೈವ ಕುಟುಂಬಕಂ ಅಂತ ಹೇಳಿ ಮಾಡ್ತಾರೆ. इसलिए बाप दादा आज आधार मूर्त, विश्व उद्धार मूर्त बच्चों को देख रहे हैं. देखो बाप दादा के साथ निमित्त कौन बने हैं. बाप दादाರ ಜೊತೆಗೆ ನಿಮಿತ್ತ ಯಾರಾಗಿದ್ದಾರೆ? ಹೇ ವಿಶ್ವಕ್ಕೆ ಆಧಾರ, ಲೇಕಿನ್ ಬನೆ ಕೌನ್ ಹೇ. ಇರೋದು ವಿಶ್ವದ ಆಧಾರ. ಯಾರು ಮಾಡಿದರು? साधारण जो दुनिया के लोगों की नज़रों में है वह बाप की नज़रों में नहीं है, और जो बाप की नज़रों में है वह दुनिया वालों की नज़रों में नहीं है. ಬಾಬಾ ಹೇಳ್ತಾರೆ, ಇಡೀ ಜಗತ್ತಿನ ದೃಷ್ಟಿನಲ್ಲಿ ಯಾರಿದ್ದಾರೋ ಅವರು ಬಾಬನ ದೃಷ್ಟಿನಲ್ಲಿ ಇಲ್ಲ. ಯಾರು ಬಾಬನ ದೃಷ್ಟಿನಲ್ಲಿದ್ದಾರೋ ಅವರು ಇಡೀ ಜಗತ್ತಿಗೆ ಅವರು ಕಾಣಿಸೋದಿಲ್ಲ. ಬಾಬಾ ಹೇಳ್ತಾರೆ, आपको देखकर पहले तो मुस्कुराएंगे कि यह है. ನಾವೇನಾರು ಹೇಳಿಕ್ಕೆ ಹೋದ್ರೆ ಅವ್ರು ನಕ್ಕು ಬಿಡ್ತಾರೆ, ಇವರೇನು ಹೇಳ್ತಾರೆ. ಲೇಕಿನ್ ಜೋ ದುನಿಯಾ ವಾಲೆ ಕರ್ತೆ ವಹ ಬಾಪ್ ನಹಿ ಕರ್ತೆ. ಜಗತ್ತಿನವ್ರು ಏನು ಮಾಡ್ತಾರೋ ಅದು ಬಾಬಾ ಮಾಡೋದಿಲ್ಲ. उन्हों को नामी ग्रामी चाहिए और बाप को जिनका नाम निशान ख़त्म कर दिया. ಅವ್ರಿಗೇನು ಬೇಕಾಗಿದೆ? ಹೆಸರು ಬೇಕಾಗಿದೆ. ಆದರೆ ಬಾಬಾಗೆ ಮೊದಲು ಅದನ್ನು ಖತಮ್ ಮಾಡಿಬಿಡ್ತಾರೆ, ನಾಮ್ ನಿಶಾನ್. ಉನ್ಕಾ ಹಿ ನಾಮ್ ಬಾಲ ಕರ್ನಾ ಹೇ. ನಮ್ಮ ಹೆಸರು ಶ್ರೇಷ್ಠ ಮಾಡ್ಕೊಳ್ಳೋದಿಲ್ಲ, ಪರಮಾತ್ಮನ ಹೆಸರನ್ನು ಶ್ರೇಷ್ಠ ಮಾಡೋದಿದೆ. असंभव को संभव करना है, साधारण को महान बनाना है, निर्बल को महान बलवान बनाना. दुनिया के हिसाब से जो अनपढ़ है उन्हों को नॉलेजफुल बनाना. ಜಗತ್ತಿನ ಎದುರುಗಡೆ ಏನವರು ಅನ್ಪಡ್ ಅಂತ ಅಂದ್ಕೊಂಡಿದ್ದಾರೋ ಅವರನ್ನೇ ಏನು ಮಾಡಬೇಕಾಗಿದೆ? ನಾವು ನಾಲೆಜ್ಫುಲ್ ಮಾಡಬೇಕು. ಯಹಿ ಬಾಪ್ ಕಾ ಪಾಠ ಹೇ. इसलिए बाप दादा बच्चों की सभा को देख करके मुस्कुराते भी हैं. सबसे श्रेष्ठ भाग्य प्राप्त कराने वाले
ಯಹಿ ಸಿಕ್ಕಿಲದೆ ಬಚ್ಚೆ ನಿಮಿತ್ತ ಬನ್ ಗಯೆ. ಅದಕ್ಕೆ ಬಾಬಾ ಹೇಳ್ತಾರೆ, ಆದ್ದರಿಂದ ಬಾಪ್ದಾದ ಮಕ್ಕಳ ಸಭೆಯನ್ನು ನೋಡಿ ನಗ್ತಾ ಇದ್ದರು, ಮುಗುಳ್ಳಗೆ ನಗ್ತಾ ಇದ್ದರು. ಶ್ರೇಷ್ಠ ಭಾಗ್ಯ ಪ್ರಾಪ್ತ ಮಾಡುವಂತಹ ಅಗಲಿದಂತಹ ಮಕ್ಕಳು ನಿಮಿತ್ತ ಆಗಿದ್ದಾರೆ. ಅಬ್ ದುನಿಯಾ ವಾಲೋಂ ಕಿ ಭಿ ನಜರ್ ಧೀರೆ ಧೀರೆ ಅವ್ರ ಸಬ್ ತರಫ್ ಸೆ ಹಟ್ ಕರ್ ಏಕ್ ತರಫ್ ಆ ರಹಿ ಹೇ. ಅದಕ್ಕೆ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಆತ್ಮಗಳು ಆ ಕಡೆ ಈ ಕಡೆ ಹೋಗಿದ್ರಲ್ಲ, ಆ ಕಡೆದೆಲ್ಲ ತೆಗೆದು ಒಂದೇ ಕಡೆ ಬರ್ತಾರೆ, ಅದು ನಡೀತಿದೆ ಅಂತ ಹೇಳ್ತಾರೆ ಬಾಬಾ. ಬಾಪ್ ಗುಪ್ತ ರೂಪ್ ಮೇ ಕರಾ ರಹೇ ಹೇ, ಇದು ಗುಪ್ತವಾಗಿ ನಡೀತಿರ್ತದೆ. ಅಭಿ ಕುಂಭಮೇಳೆ ಮೇ ಕ್ಯಾ ದೇಖಾ, ಕುಂಭಮೇಳದಲ್ಲಿ ಏನು ನೋಡಿದ್ರು ನೋಡ್ರಿ, ಆವಾಗ ಕುಂಭಮೇಳ ಆಗಿತ್ತು. यही देखा ना, सभी कैसे स्नेह की नज़र से देखते हैं. यह धीरे धीरे प्रत्यक्ष होना ही है. धर्मनेता, राजनेता और वैज्ञानिक, यह विशेष तीनों अथॉरिटी है. अब तीनों ही साधारण रूप में परमात्मा झलक देखने की श्रेष्ठ आश से समीप आ रहे हैं. अभी भी घूंघट के अंदर से देख रहे हैं, घूंघट नहीं खोला है. घूंघट के अंदर से देखने के कारण अभी दुविधा में है. ಅದಕ್ಕೆ ಬಾಬಾ ಹೇಳ್ತಾರೆ, ಅಜ್ಞಾನ ಅನ್ನೋ ಘೂಂಘಟ್ ಹಾಕ್ಕೊಂಡವ್ರು ಏನು ಮಾಡಿದ್ದಾರೆ, ಒಳಗಡೆ ಕೂತಿದ್ದಾರೆ, ಅದನ್ನು ತೆಗೆದು ಹೊರಗೆ ಬರಬೇಕು, ಬರ್ತಿದ್ದಾರೆ ಅಂತ ಹೇಳ್ತಾರೆ ಬಾಬಾ. घूंघट के अंदर से देखने के कारण अभी दुविधा में है, ಗೊಂದಲದಲ್ಲಿದ್ದಾರೆ ಅಂತ ಹೇಳ್ತಾರೆ ಬಾಬಾ. दुविधा का घूंघट है यही है या और कोई है, लेकिन फिर भी नज़र गई है. अभी घूंघट भी मिट जाएगा. ಹಾಗೆ ಘೂಂಘಟ್ಟಲ್ಲಿ ಇಟ್ಕೊಂಡು ಹಿಂಗೆ ನೋಡ್ತಾರೆ, ಮತ್ತು ಘೂಂಘಟ್ ಮುಚ್ಕೋತಾರೆ, ಹೋಗಬೇಕು ಅಂತಾರೆ ಬ್ರಹ್ಮಕುಮಾರಿನಲ್ಲಿ, ಮತ್ತು ಯಾರು ಏನಾರು ಅಂತಾರೆ ಅಂತೇಳಿ ಮತ್ತೆ ಮುಚ್ಕೋತಾರೆ ಅಂತ ಹೇಳ್ತಾರೆ ಬಾಬಾ. ಇನ್ನು ದುವಿಧಾದಲ್ಲಿದ್ದಾರೆ, ಗೊಂದಲದಲ್ಲಿದ್ದಾರೆ. ಯಹಿ ಹೇ ಯಾ ಅವ್ರ ಕೊಯ್ ಹೇ, ಲೇಕಿನ್ ಫಿರ್ ಭಿ ನಜರ್ ಗೈ ಹೇ. ಅಭಿ ಘೂಂಘಟ್ ಭಿ ಮಿಟ್ ಜಾಯಿಗ. ಅನೇಕ ಪ್ರಕಾರಕ್ಕೆ ಘೂಂಘಟ್ ಹೇ, ಒಂದೇ ಘೂಂಘಟ್ಟಿಲ್ಲ, ಬಹಳಷ್ಟು ಘೂಂಘಟ್ಗಳಿದ್ದಾವೆ. ಏಕ್ ಅಪನೆ ನೇತಾಪನ್ ಕಾ, ನಾನು ರಾಜ ಇದ್ದೀನಿ, ನಾನು ಮಂತ್ರಿ ಇದ್ದೀನಿ ಅನ್ನೋ ಘೂಂಘಟ್ಟಿದೆ. ಬಾಬಾ ಹೇಳ್ತಾರೆ, ಗದ್ದಿ ಕಾ ಯಾ ಕುರ್ಸಾ ಕಾ ಘೂಂಘಟ್ ಭಿ ತೋ ಬಹುತ್ ಬಡಾ ಹೇ. ಎಲ್ಲಿ ಬ್ರಹ್ಮಕುಮಾರಿಗೆ ಹೋಗಿದ್ದನ್ನೆಲ್ಲ ಬಿಟ್ಟರೆ ಹೆಂಗೆ ಅಂಥೇಳಿ ಇವೆಲ್ಲ ಘೂಂಘಟ್ ಇಟ್ಕೊಂಡು ಕೂತಿದ್ದಾರೋ. ಉಸಿ घूंघट से निकलना इसमें थोड़ा सा अभी टाइम लगेगा, लेकिन आंखें खोली है ना. ಈ ಕಣ್ಣು ತೆಗ್ದಾರ, ಅದ್ರ ಘೂಂಘಟದಿಂದ ಹೊರಗೆ ಬರ್ಲಿಕ್ಕೆ ತಯಾರಿಲ್ಲ, ಅದು ಹೋಗುತ್ತೆ ಅಂತಾರೆ ಬಾಬಾ. ಸ್ವಲ್ಪ ಟೈಮ್ ಹಿಡಿತದೆ. ಕುಂಭಕರ್ಣ ಅಭಿ ಥೋಡಾ ಜಾಗೆ ಹೇ, ಸ್ವಲ್ಪ ಎದ್ದಿದ್ದಾರೆ. बाप दादा विश्व की सर्व आत्माओं का अर्थात बच्चों को बाप का वर्षा प्राप्त कराने अधिकारी जरूर बनाएंगे, चाहे कैसे भी हैं लेकिन है. और ಹೆಂಗರ ಇರಲಿ, ಆದರೆ ಇದ್ದಾರೆ, तो बच्चे ही ಮಕ್ಕಳೇ ಇದ್ದಾರೆ. तो बच्चों को चाहे मुक्ति चाहे जीवन मुक्ति दोनों ही वर्षा है. वर्षा देने के लिए ही बाप आए हैं. अज्ञान अनजान है. ಬಾಬಾ ಬಂದಿರೋದು ಎಲ್ಲರಿಗೂ ಆಸ್ತಿ ಕೊಡೋಕ್ಕೆ ಬಂದಿದ್ದಾರೆ. ಪಾಪ ಏನು ಮಾಡಿದವ್ರಿಗೆ ತಿಳುವಳಿಕಿಲ್ಲ. उनका भी दोष नहीं है, ಅವ್ರದ್ದು ದೋಷ ಇಲ್ಲ, ಗೊತ್ತಿಲ್ಲ. इसलिए आप सभी को भी रहम आता है ना, ಅವ್ರ ಮೇಲೆ ಏನು ಬರಬೇಕು, ನಿಮಗೆ दया ಬರಬೇಕು. रहम भी आता है, उमंग भी आता है कि कैसे भी वर्षे का अधिकार सर्व आत्माएं ले ही ले. ಮತ್ತು ದಯಾನೂ ಬರ್ತದೆ, ಮತ್ತು ಉಮಂಗ್ ಉತ್ಸಾಹನೂ ಬರ್ತದೆ. ಯಾಕಂತಂದರೆ ಏನೇ ಆಗಲಿ ಎಲ್ಲ ಆತ್ಮಗಳು ಪರಮಾತ್ಮನ ಮಕ್ಕಳಾಗಬೇಕು, ಆಸ್ತಿಗೆ ಅಧಿಕಾರಿ ಆಗಬೇಕು, ಪರಮಾತ್ಮನ ಆಸ್ತಿ ತಗೊಳ್ಳೇಬೇಕು. अच्छा आज ಕರೆಬಿಯನ್ का टर्न है तो सभी बाप दादा के अति लाडले. ಎಲ್ಲಿ ಇರಲಿ ಏನೇ ಇರಲಿ, ಆದರೆ ಬಾಬನ ಲಾಡ್ಲೆ ಮಕ್ಕಳೇ ಆಗಿದ್ದಾರೆ. हर एक स्थान की अपनी अपनी विशेषता बाप दादा के आगे सदा ही प्रत्यक्ष रहती है. वैसे तो बाप दादा के पास हर बच्चे का पूरा ही पोता मेल रहता ही है. ಬಾಪ್ ದಾದಾರವ್ರ ಹತ್ರ ಎಲ್ಲ ಮಕ್ಕಳ ಒಂದು ಪೋತಾ ಮೇಲ್, ಒಂದು ದಿನಚರಿ ಇದ್ದೇ ಇರ್ತದೆ. ಲೇಕಿನ್ ಬಾಪ್ दादा को सभी बच्चों को देख खुशी है. किस बात की, ಆದರೆ ಮಕ್ಕಳು ಹೆಂಗೆ ಇರಲಿ ಏನೇ ಇರಲಿ ಎಲ್ಲ ಮಕ್ಕಳನ್ನು ನೋಡಿ ಬಾಬಾಗೆ ಖುಷಿ ಆಗ್ತದೆ. ಯಾವ ಮಾತಿನಲ್ಲಿ, सभी बच्चे अपनी अपनी शक्ति प्रमाण सेवा के उमंग में सदा रहते हैं. ಅವರವರ ಶಕ್ತಿಯ ಅನುಸಾರವಾಗಿ ಎಲ್ಲ ಮಕ್ಕಳು ಸೇವಾ ಮಾಡ್ತಾನೆ ಇದ್ದಾರೆ. ಸೇವಾ ಬ್ರಾಹ್ಮಣ ಜೀವನ का विशेष ಆಕ್ಯುಪೇಷನ್ बन गया है. ಬ್ರಾಹ್ಮಣರ ಜೀವನದ ಉದ್ಯೋಗ ಏನು, ಸೇವೆ. सेवा के बिना यह ब्राह्मण जीवन खाली सी लगती है. सेवा नहीं हो
तो जैसे फ्री है, तो सेवा में बिजी रहने का उमंग देख बाप दादा विशेष खुश होते हैं। कैरेबियन की विशेषता क्या है? सदा करीब अर्थात नज़दीक रहने वाले हैं। ನೋಡ್ರಿ ಬಾಬಾ ಹೆಂಗೆ ಹೇಳ್ತಾರೆ. ಕರೇಬಿಯನ್ ಅವರ ವಿಶೇಷತೆ ಏನು? ಯಾವಾಗಲೂ ಬಾಬನ್ ಸಮೀಪ ಇರುವಂಥದ್ದು. बाप दादा स्थूल को नहीं देखते, वह तो शरीर से कितना भी दूर हो लेकिन मन से करीब हो. ಸ್ಥೂಲದಿಂದ ದೂರ ಇರ್ಬೋದು, ಆದರೆ ಮನಸ್ಸಿನಿಂದ ಬಾಬಾಗೆ ಸಮೀಪ ಇದ್ದಾರೆ ಅಂತ ಹೇಳ್ತಾರೆ ಬಾಬಾ. जितना देह से दूर रहते हैं उतना ही विशेष बाप के साथ का अनुभव करने की लिफ्ट मिलती है. ಎಷ್ಟೆಷ್ಟು ದೇಹದಿಂದ ದೂರ ಆಗ್ತಿರೋ ಅಷ್ಟು ವಿಶೇಷವಾಗಿ ತಂದೆ ಜೊತೆ ಅನುಭವ ಮಾಡ್ತೀರಾ, ಒಂದು ಲಿಫ್ಟ್ ಸಿಕ್ಬಿಡ್ತದೆ, ಹಾರು ಹೋಗ್ಬಿಡ್ತೀರಾ. क्योंकि बाप की सदा ही चारों ओर के बच्चों के तरफ नजर रहती है. ನಾಲ್ಕು ಕಡೆಗೆ ಬಾಬಾರ ದೃಷ್ಟಿ ಇರ್ತದೆ. नज़र में समाये हुए रखते हैं. तो नज़र में समाये हुए क्या होंगे? दूर होंगे या नज़दीक हो? ಬಾಬಾನ ದೃಷ್ಟಿನಲ್ಲಿ ಇರುವಂಥವ್ರು ದೂರ ಇರ್ತಾರೋ ಸಮೀಪ ಇರ್ತಾರೋ? तो सब नज़दीक रतन हो. ಬಾಬಾನ ಸಮೀಪ ಇರ್ತಕ್ಕಂಥ रत्न ಆಗಿದ್ದೀರಾ. कोई भी दूर नहीं है. नियर और डियर दोनों ही है. ಯಾರೂ ದೂರ ಇಲ್ಲ, ಎಲ್ಲರೂ ಸಮೀಪ ಇದ್ದೀರಾ ಮತ್ತು ಪ್ರೀತಿ ಉಳ್ಳವರಾಗಿದ್ದೀರಾ. ಅಗರ್ ನಿಯರ್ नहीं होते तो उमंग उत्साह आ नहीं सकता. ಸಮೀಪ ಇಲ್ಲ ಅಂದರೆ ನಿಮಗೆ ಉಮಂಗ್ ಉತ್ಸಾಹ ಬರುವುದಿಲ್ಲ. ಸದಾ ಬಾಪ್ ಕಾ ಸಾಥ್ ಶಕ್ತಿಶಾಲಿ ಬನಾಯೆ ಆಗೆ ಬಢಾ ರಹಾ ಹೈ. ಯಾವಾಗಲೂ ತಂದೆ ಜೊತೆ ಶಕ್ತಿಶಾಲಿಯಾಗಿ ಮುಂದೆ ಹೋಗ್ತಿದ್ದಾರೆ. ಬಾಬಾ ಹೇಳ್ತಾರೆ, ಸಭಿ ವಿಶೇಷ ಆತ್ಮಾಯೇ ಹೇ, ಎಲ್ಲರೂ ನೀವು ವಿಶೇಷ ಆತ್ಮಗಳು. ಅಗರ್ ವಿಶೇಷತಾ ನ ಹೋತಿ तो ब्राह्मण आत्म नहीं बन सकते. विशेषता ने ही ब्राह्मण जीवन दिलाई है. ನಿಮ್ಮ ವಿಶೇಷತೆಯೇ ಬ್ರಾಹ್ಮಣ ಜೀವನ ಸಿಕ್ಕಿದೆ. सबसे बड़ी विशेषता तो यही है कि कोटों में कोई आप हो. ಎಲ್ಲದಕ್ಕಿಂತ ವಿಶೇಷ ಏನು? ಕೋಟಿಯಲ್ಲಿ ಒಬ್ಬರು ಆಗಿ ನೀವು ಬಂದಿದ್ದೀರಾ. तो हर एक की अपनी अपनी विशेषता है. सारा दिन बाप और सेवा यही लगन रहती है. लौकिक कार्य तो निमित्त मात्र करना ही पड़ता है, लेकिन दिल में लगन याद और सेवा की रहे. अच्छा, ओम शांति.